ಸ್ನೇಹಿತರೆ ನಮಸ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪಾದ ಹಸ್ತಾಸನವನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ತಾ ಹೋಗ್ತೇನೆ. ಜೊತೆಗೆ ಪಾದ ಹಸ್ತಾಸನವನ್ನು ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ನಾವು ನೋಡ್ಬೋದು ಅಂತ ನಿಮಗೆ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಂಗೆ ನೋಡ್ತಾ ಇದ್ದೀರೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ನಿಮ್ಮ ಬೆಂಬಲವನ್ನು ಸೂಚಿಸ್ತಾ ಹೋಗಿ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ, ಬನ್ನಿ. ನಿಧಾನವಾಗಿ ಉಸಿರು ತಗೊಳ್ತಾ ನಿಮ್ಮ ಎರಡು ಹಸ್ತವನ್ನು ಭುಜ ಸಮಾನ ಮಾಡಿಕೊಂಡು ಮೇಲಕ್ಕೆ ಎತ್ತೀರಾ. ಉಸಿರನ್ನ ಹೊರ ಹತ್ತಾ ಸೊಂಟದಿಂದ ನಿಧಾನವಾಗಿ ನಿಮ್ಮ ಎರಡೂ ಹಸ್ತವನ್ನು ಎರಡು ಪಾದಗಳ ಪಕ್ಕಕ್ಕೆ ಊರಲಿಕ್ಕೆ ಪ್ರಯತ್ನ ಪಡ್ತೀರಾ. ಮಂಡಿ ನೇರ ಇರಲಿ. ಉಸಿರನ್ನ ಹೊರ ಹಾಕ್ತಾ ಸಂಪೂರ್ಣವಾಗಿ ನಿಮ್ಮ ಹಣೆ ಮತ್ತು ಗಡ್ಡವನ್ನು ನಿಮ್ಮ ಮಂಡಿಗೆ ತಾಗಿಸ್ತಾ ಬನ್ನಿ. ಈ ಸ್ಥಿತಿಯಲ್ಲಿ 15ರಿಂದ 20 ಸೆಕೆಂಡ್ಗಳ ಕಾಲ ಹೋಲ್ಡ್ ಮಾಡಿ. ಅದೇ ರೀತಿ ಉಸಿರನ್ನ ಹೊರ ತಗೊಳ್ತಾ ನಿಧಾನವಾಗಿ ನಿಮ್ಮ ಪೊಸಿಷನ್ನ ರಿಲ್ಯಾಕ್ಸ್ ಮಾಡ್ತಾ ಬರ್ತೀರಾ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಪಾದ ಹಸ್ತಾಸನವನ್ನು ಅಭ್ಯಾಸ ಮಾಡಬೇಕು ಅಂತ. ಈ ಒಂದು ಪಾದ ಹಸ್ತಾಸನವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ಯಾವ ರೀತಿಯಾದಂತಹ ಪರಿಣಾಮಗಳು ನಮ್ಮ ದೇಹದ ಮೇಲೆ ಬೀರುತ್ತೆ ಅನ್ನೋದನ್ನ ನಾನು ನಿಮಗೆ ವಿವರಿಸ್ತಾ ಹೋಗ್ತೇನೆ. ಈ ಒಂದು ಪಾದ ಹಸ್ತಾಸನವನ್ನು ಮಾಡೋದ್ರಿಂದ ನಮ್ಗೆ ಏನಾದರೂ ಒಬೆಸಿಟಿ ಇತ್ತು ಅಂದರೆ ಅದು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ಈ ಒಂದು ಹೃದಯದ ಬಡಿತ ಅನ್ನುವಂಥದ್ದು ವೇಗವಾಗಿರುತ್ತೆ. ನಾವು ಏನಾದರೂ ತುಂಬ ಕೆಲಸವನ್ನ ಮಾಡಿದಾಗ ಅಥವಾ ಓಡ್ತಾ ಇರ್ತೀವಿ, ಜೋರಾಗಿ ಓಡಿ ಒಂದು ಸ್ವಲ್ಪ ಎಲ್ಲರೂ ನಿಂತಾಗ ನಮ್ಮ ಹೃದಯದ ಬಡಿತ ಅನ್ನುವಂಥದ್ದು ವೇಗ ಆಗಿರುತ್ತೆ. ಈ ಒಂದು ವೇಗವಾಗಿರುವಂತಹ ಹೃದಯದ ಬಡಿತವನ್ನ ಕಡಿಮೆ ಮಾಡಲಿಕ್ಕಿರುವಂತಹ ಅಂದರೆ ಸಹಜ ಸ್ಥಿತಿಗೆ ತರಲಿಕ್ಕಿರುವಂತಹ ಒಂದು ಆಸನ ಅಂದರೆ ಈ ಒಂದು ಪಾದ ಹಸ್ತಾಸನ. ಪಾದ ಹಸ್ತಾಸನವನ್ನು ನೀವು ಮಾಡಿದರೆ ಸಾಕು, ನಿಮ್ಮ ಹೃದಯದ ಬಡಿತ ಅನ್ನುವಂಥದ್ದು ಸಹಜ ಸ್ಥಿತಿಗೆ ಬಂದ್ಬಿಡುತ್ತೆ. ಜೊತೆಗೆ ಯಾರಿಗೆ ತುಂಬ ಈ ಒಂದು ಬೆನ್ನಿನ ಒಂದು ಸಡಿಲಿಕೆ ಬೇಕು, ನನಗೆ ತುಂಬ ಬೆನ್ನು ಹಿಡ್ಕೊಳ್ತಾ ಇದೆ ಅನ್ನುವಂಥವ್ರು ಯಾರಿರ್ತಾರೋ ಅಂಥವ್ರು ಈ ಒಂದು ಪಾದ ಹಸ್ತಾಸನವನ್ನು ಮಾಡ್ಬೋದು. ಜೊತೆಗೆ ನಮ್ಮ ಬೆನ್ನುರಿಯಲ್ಲಿರುವಂತಹ ಎಲ್ಲ ನರಮಂಡಲ ಅನ್ನುವಂಥದ್ದು ಸ್ಟಿಮ್ಯುಲೇಟ್ ಆಗ್ತಾ ಬರುತ್ತೆ. ಅದರ ಒಂದು ಆಕ್ಟಿವಿಟಿ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಬರುತ್ತೆ ಸ್ನೇಹಿತರೆ ಈ ಒಂದು ಪಾದ ಹಸ್ತಾಸನವನ್ನು ಮಾಡೋದ್ರಿಂದ. ಜೊತೆಗೆ ಹೊಟ್ಟೆ ನೋವು ತುಂಬ ಇದೆ ಅನ್ನುವಂಥವ್ರು ಈ ಒಂದು ಆಸನವನ್ನು ಸಹ ಮಾಡ್ಬೋದು, ಪಾದ ಹಸ್ತಾಸನವನ್ನು. ಇದಿಷ್ಟು ಈ ಒಂದು ಪಾದ ಹಸ್ತಾಸನದ ಒಂದು ವಿಡಿಯೋ ಸ್ನೇಹಿತರೆ. ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ, ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರೋ ಈ ಒಂದು ವಿಡಿಯೋನ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ವಿಡಿಯೋ ನಿಮಗೆ ನೇರವಾಗಿ ತಲುಪುತ್ತೆ, ಸಹಕಾರ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಧನ್ಯವಾದ.